ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ 10ನೇ ಮಾದರಿ ಕುರಿತು ತಮಗೆ ಇನ್ಫಾರ್ಮೇಷನ್ ನೋಡ್ತಾ ಇದ್ದೀನಿ. ಇವುಗಳ ಬಗ್ಗೆ ತಾವು ಸಿಂಪಲ್ಲಾಗಿ ಈ ವಿಡಿಯೋ ಮೂಲಕ ತಿಳ್ಕೊಳ್ಬೋದು, ಯಾವ ರೀತಿಯಾಗಿ ಆನ್ಸರನ್ನು ತಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು. ಓಕೆ, ವಿಡಿಯೋ ಪ್ರಾರಂಭಿಸೋಣ. ಅದಕ್ಕೂ ಪೂರ್ವದಲ್ಲಿ ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಕ್ರಮ ಸಂಖ್ಯೆ 1ರಿಂದ 30ರವರೆಗಿನ ಪ್ರಶ್ನೆ ಸಂಖ್ಯೆಗಳಲ್ಲಿ ಪ್ರತಿ ಪ್ರಶ್ನೆಯೂ ಕೂಡ ಇಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಡಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ 4 ಆನ್ಸರ್ಗಳಿರ್ತವೆ ಸಮಸ್ಯಾ ಚಿತ್ರಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಪ್ರಶ್ನೆಯ ಆಕೃತಿಯು ಸೇರಿಕೊಂಡಿರುವ ಉತ್ತರ ಚಿತ್ರವನ್ನು ತಾವು ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಟಿರುವಂತಹ ಏನು ಒಂದು ಸಮಸ್ಯಾ ಚಿತ್ರ ಇದೆಯಲ್ಲ, ಈ 4 ಚಿತ್ರಗಳಲ್ಲಿ ಅದರ ಯಾವುದರ ಆನ್ಸರ್ ಇರ್ತದಲ್ಲ ಅದರಲ್ಲಿ ಈ ಸಂಖ್ಯೆಗಳು ಅಥವಾ ಈ ಸಮಸ್ಯಾ ಚಿತ್ರ ಸೇರಿಕೊಂಡಿರ್ತದೆ. ಅದನ್ನು ತಾವುಗಳು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು ವಿಡಿಯೋವನ್ನು ತಾವು ಕೂಡ. ಓಕೆ, ನಾವು ಮೊದಲೇ ಸಮಸ್ಯೆ ನೋಡ್ಬೋದು. ಇಲ್ಲಿರುವಂಥ ಈ ಸಮಸ್ಯಾ ಚಿತ್ರ ಇದೆಯಲ್ಲ, ಈ 4 ಸಮಸ್ಯಾ ಚಿತ್ರಗಳಲ್ಲಿ ಇದರ ಸಂಖ್ಯೆ ಆಗಿರ್ಬೋದು ಅಥವಾ ಚಿತ್ರವು ಕೂಡ ಇದರಲ್ಲಿ ಸೇರಿಕೊಂಡಿರ್ತೈತಿ ಒಂದು ಚಿತ್ರದಲ್ಲಿ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ 5, 5, 3 ಅಂತ ಬಂದಿದೆ. ಹಾಗಾದರೆ ಇದರಲ್ಲಿ ಯಾವ್ದು ಬಂದಿದೆ ಅಂತ ತಾವು ಕಂಡುಹಿಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ನೋಡ್ಬೋದು 5, 3 ಇದೆ, 5 ಇದೆ. ಬಟ್ ಅಲ್ಲೇ ಇದು ಇರೋದೆಷ್ಟು ಅಂದರೆ 5, 5, 3. ಇಲ್ಲಿ ನೋಡ್ಬೋದು, ಈ ಸಮಸ್ಯಾ ಚಿತ್ರದಲ್ಲಿ 5, 5, 3 ಇದೆ. ಹಾಗಾಗಿ ಆನ್ಸರ್ ಇದು ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, 2ನೇ ಪ್ರಶ್ನೆ. ಇಲ್ಲಿ ಒಂದು ಸಮಸ್ಯಾ ಚಿತ್ರವಿದೆ. ಇದರ ಸಮಸ್ಯಾ ಚಿತ್ರ ಇದೆಯಲ್ಲ, ಈ 4 ಚಿತ್ರಗಳಲ್ಲಿ ಯಾವುದಾದ್ರೂ ಒಂದು ಚಿತ್ರದಲ್ಲಿ ಅದು ಬಂದಿರ್ತದೆ. ನೋಡ್ಬೋದು, ಈ ಸಮಸ್ಯಾ ಚಿತ್ರಕ್ಕೆ ಇದು ಮ್ಯಾಚ್ ಆಗೋದಿಲ್ಲ, ಅಥವಾ ಇಲ್ಲಿ 2ನೇದಾಗಿರ್ಬೋದು, 4ನೇದು ಕೂಡ ಆಗೋದಿಲ್ಲ. ಬಟ್ ಇಲ್ಲಿ 3ನೇ ಸಮಸ್ಯಾ ಚಿತ್ರ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಇಲ್ಲಿ ನೋಡ್ಬೋದು, ಇದೊಂದು ಪಕ್ಷಿ ಚಿತ್ರ ಇದೆ, ಇದು ಅರ್ಧ ಚಿತ್ರ ಮಾತ್ರ ಇರುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಇದು 3ನೇದು ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟು 3ನೇ ಪ್ರಶ್ನೆ ನೋಡ್ಬೋದು. ಈ ಸಮಸ್ಯಾ ಚಿತ್ರ ಇಲ್ಲಿರುವಂಥ ಯಾವುದೇ ಒಂದು ಸಮಸ್ಯಾ ಚಿತ್ರದಲ್ಲಿ ಸೇರಿಕೊಂಡಿದೆ, ಅದು ಯಾವುದಂತ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಈ 4 ಚಿತ್ರಗಳಲ್ಲಿ ನೋಡ್ತಾ ಹೋದರೆ ಇಲ್ಲಿ 4ನೇ ಆಪ್ಷನ್ ನೋಡ್ಬೋದು. ಇದರಲ್ಲಿರುವಂಥ ಚಿತ್ರ ಈ ರೀತಿ ರೇಖೆಗಳು ಬಂದಿಲ್ಲ. ಅದೇ ರೀತಿಯಾಗಿ 3ನೇದು ನೋಡ್ಬೋದು, ಅದರಲ್ಲೂ ಕೂಡ ಬಂದಿಲ್ಲ. ಮತ್ತು ಇಲ್ಲಿ ಮೊದಲನೇದು ನೋಡ್ಬೋದು, ಇಲ್ಲಿ ನೋಡ್ಬೋದು ಇದರಲ್ಲಿ ಕೂಡ ಇಲ್ಲ. ಆದರೆ 2ನೇ ಸಮಸ್ಯೆ ಚಿತ್ರದಲ್ಲಿ ನಿಮಗೆ ಅದು ಸರಿಯಾಗಿ ಸ್ಪಷ್ಟವಾಗಿ ಕಾಣ್ತದೆ, ಒಂದು ಭಾಗ ಇದರಲ್ಲಿದೆ ನೋಡ್ಬೋದು. ಹಾಗಾಗಿ ಇಲ್ಲಿ 2ನೇದ್ದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿರುವಂಥ ಒಂದು ಸಣ್ಣ ತ್ರಿಭುಜ ಇದರಲ್ಲಿ ಯಾವುದರಲ್ಲಿ ಸೇರಿಕೊಂಡಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲು ನಾವೇನು ಮಾಡಬೇಕು ಅಂದರೆ ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಸರಿಯಾಗೋದಿಲ್ಲ ಅದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಸರಿಯಾದ ಆನ್ಸರ್ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, 4ನೇದಾಗಿರ್ಬೋದು, 3ನೇದು ಮತ್ತು 2ನೇದು ಇವು ಯಾವ ಕೂಡ ಇದಕ್ಕೆ ಮ್ಯಾಚ್ ಆಗೋದಿಲ್ಲ, ಅಥವಾ ಇದರ ಭಾಗ ಇದರಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ಇದು ನೋಡ್ಬೋದು, ಇಲ್ಲಿ ಒಳಗಡೆ ತ್ರಿಭುಜ ಇದೆ. ಸೊ ಹಾಗಾಗಿ ಇದು ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿರುವಂಥ ಒಂದು ಸಮಸ್ಯೆ ಚಿತ್ರ ಯಾವುದರಲ್ಲಿ ಬಂದಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, 4ನೇದಾಗಿರ್ಬೋದು, 3ನೇದು, 2ನೇದು ಇದು ಯಾವುದೂ ಕೂಡ ಆಗೋದಿಲ್ಲ. ಬಟ್ 1ನೇ ಚಿತ್ರ ಇದೆಯಲ್ಲ, ಇದು ಆಗುತ್ತದೆ, ಯಾಕಂದರೆ ಇದರ ಭಾಗ ಇದರಲ್ಲಿ ಇದೆ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿರುವಂತಹ ಒಂದು ಒಟ್ಟು 6 ಬಾಹುಗಳ ಒಂದು ಆಕೃತಿ ಇದೆ. ಇದು ಇದರಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಹೋಗೋಣ. ನೋಡ್ಬೋದು, ಇಲ್ಲಿ 4 ಆಗಿರ್ಬೋದು, 3 ಆಗಿರ್ಬೋದು, 2 ಯಾವ ಕೂಡ ಇದರ ಒಂದು ಭಾಗ ಇದರಲ್ಲಿ ಸೇರಿಕೊಂಡಿಲ್ಲ. ಹಾಗಾಗಿ ಮೊದಲನೇ ಸಮಸ್ಯಾ ಚಿತ್ರ ಇದೆಯಲ್ಲ ಆಪ್ಷನ್ ಇದು ಆಗುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡ್ಬೋದು ತಾವು. ಇದರ ಭಾಗ ಇಲ್ಲಿ ಎಲ್ಲಿ ಸೇರಿಕೊಂಡಿದೆ ಅಂತ ನೋಡೋಣ. ಈ 4 ಆಪ್ಷನ್ಸ್ಗಳಲ್ಲಿ ನೋಡ್ಬೋದು, 4ನೇದಾಗಿರ್ಬೋದು, ಅದೇ ರೀತಿ 3, 2 ಇವು ಯಾವ ಕೂಡ ಆನ್ಸರ್ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ಇದರ ಭಾಗ ಈ ಸಮಸ್ಯಾ ಚಿತ್ರದಲ್ಲಿ ಇದೆ ನೋಡ್ಬೋದು. ಹಾಗಾಗಿ ಇಲ್ಲಿ 1ನೇದ್ದು ಆಗುತ್ತದೆ. ಇನ್ನು 8ನೇ ಪ್ರಶ್ನೆ ನೋಡ್ಬೋದು. ಇಲ್ಲೊಂದು ಸಂಖ್ಯೆಯನ್ನು ಕೊಡಲಾಗಿರುತ್ತೆ. ಇದರ ಭಾಗ ಅಥವಾ ಇದರ ಆನ್ಸರ್ ಇಲ್ಲಿ ಎಲ್ಲಿದೆ ಅಂತ ಹುಡುಕ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, 1ನೇದು, 2ನೇದು, 3ನೇದು ಆಗೋದಿಲ್ಲ. ಬಟ್ ಇಲ್ಲಿ 1, 2, 4ನೇ ಆಪ್ಷನ್ ಆಗೋದಿಲ್ಲ. ಬಟ್ 3ನೇದು ನೋಡ್ಬೋದು, ಇದರಲ್ಲಿ 3 ಎನ್ನುವಂಥ ಸಂಖ್ಯೆಯಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಇದು ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ 11 ಅಥವಾ ಇಲ್ಲಿ 2, 1 ಸಂಖ್ಯೆಗಳನ್ನು ಕೊಡಲಾಗಿರುತ್ತೆ. ಈ ಸಂಖ್ಯೆಯಲ್ಲಿ ಯಾವ ಸಮಸ್ಯಾ ಚಿತ್ರದಲ್ಲಿ ಇದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡ್ಬೋದು, 2ನೇದಾಗಿರ್ಬೋದು ಅಥವಾ 3, 4 ಇದರಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಆದರೆ ಈ 1ನೇ ಆಪ್ಷನ್ನಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಆಗುತ್ತದೆ. ಇನ್ನು ನೆಕ್ಸ್ಟು 10ನೇ ಪ್ರಶ್ನೆ. ಈ ಸಮಸ್ಯಾ ಚಿತ್ರ ಯಾವ ಭಾಗದಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು, 4ನೇದಾಗಿರ್ಬೋದು ಅಥವಾ 3 ಆಗಿರ್ಬೋದು, 1 ಇವು ಯಾವ ಕೂಡ ಆನ್ಸರ್ ಆಗೋದಿಲ್ಲ. ಬಟ್ ಇಲ್ಲಿ ನೋಡ್ಬೋದು, 2ನೇದು ಇದೆಯಲ್ಲ ಇದು ಆಗುತ್ತದೆ. ಇನ್ನು ನೆಕ್ಸ್ಟು 11ನೇ ಪ್ರಶ್ನೆ. ಇಲ್ಲಿ ಒಂದು ಸ್ಮಾಲ್ ಲೆಟರ್ ಅಥವಾ ಅಲ್ಫಾಬೆಟಿಕ್ ಅಕ್ಷರ ಇದೆ. ಇದು ಯಾವ ಸಮಸ್ಯಾ ಚಿತ್ರದಲ್ಲಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು, ಎ ಅಕ್ಷರ ಇದೆಯಲ್ಲ,
ಇಲ್ಲಿ ನೋಡ್ಬೋದು ಇದಕ್ಕೆ ಸಮೀಪ ಇರಬೇಕು ಅದು ಆದಷ್ಟು. ಸೊ ಇಲ್ಲಿ 4ನೇದಾಗಿರ್ಬೋದು 3 2 ಆಗೋದಿಲ್ಲ. ಬಟ್ ಮೊದಲನೇ ಆಪ್ಷನ್ ಇದೆಯಲ್ಲ ಇದಕ್ಕೆ ಮ್ಯಾಚ್ ಆಗುತ್ತದೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿರುವಂತಹ ಒಂದು ಸಮಸ್ಯಾ ಚಿತ್ರ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ 4 ಆಗಿರ್ಬೋದು ಅಥವಾ 2 1 ಇವು ಮ್ಯಾಚ್ ಆಗೋದಿಲ್ಲ. ಬಟ್ ಇಲ್ಲಿದೆಲ್ಲ ಮೂರನೇ ಆಪ್ಷನ್ನು. ಸೊ ಇದು ಸರಿ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು 13ನೇ ಪ್ರಶ್ನೆ. ಇಲ್ಲೊಂದು ತ್ರಿಭುಜ ಇದೆ. ಇದರ ಚಿತ್ರ ಯಾವ ಸಮಸ್ಯಾ ಚಿತ್ರದಲ್ಲಿದೆ ಅಂತ ನೋಡೋಣ. ನೋಡ್ಬೋದು 4ನೇದು ಆಗಿರ್ಬೋದು ಅಥವಾ 3 ಅಥವಾ 2 ಇವು ಯಾವ ಕೂಡ ಈ ಭಾಗ ಇದರಲ್ಲಿ ಇಲ್ಲ. ಹಾಗಾಗಿ ಇಲ್ಲಿದೆ ನೋಡಿ, ಇಲ್ಲಿರುವಂಥ ಒಂದು ಸಣ್ಣ ತ್ರಿಭುಜದ ಭಾಗ ಇದು ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 14ನೇ ಸಮಸ್ಯೆ ನೋಡಿದಾಗ ಈ ಭಾಗ ಇಲ್ಲಿ ಯಾವ ಸಮಸ್ಯಾ ಚಿತ್ರದಲ್ಲಿದೆ ಅಂತ ನೋಡೋಣ. ಇಲ್ಲಿ 4 3 ಅಥವಾ 2 ಇವು ಯಾವ ಕೂಡ ಇದಕ್ಕೆ ಸರಿ ಹೊಂದುವುದಿಲ್ಲ. ಆದರೆ 1ನೇ ಸಮಸ್ಯಾ ಚಿತ್ರ ಇದೆ ನೋಡ್ಬೋದು, ಇದು ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನು 15ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಈ ಇರುವಂಥ ಒಂದು ಅಕ್ಷರ ಯಾವ ಸಮಸ್ಯಾ ಚಿತ್ರದಲ್ಲಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಈ ಸಮಸ್ಯೆ ಚಿತ್ರ ಇದಕ್ಕೆ ಆನ್ಸರ್ ಆಗೋದಿಲ್ಲ. ಯಾವುದು ಮೊದಲನೇ ಆಪ್ಷನ್ ಆಗಿರ್ಬೋದು, 4ನೇ ಆಪ್ಷನ್ನು ಮತ್ತು 3ನೇ ಆಪ್ಷನ್. ಬಟ್ 2ನೇ ಆಪ್ಷನ್ ಇದೆಯಲ್ಲ ಇದಕ್ಕೆ ಸರಿ ಹೊಂದುತ್ತದೆ. ಹಾಗಾಗಿ 2ನೇದಾಗುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಪ್ರಶ್ನೆಯಲ್ಲಿ ಇಲ್ಲಿರುವಂಥ ಒಂದು ಸಮಸ್ಯೆ ಚಿತ್ರ ಯಾವುದಕ್ಕೆ ಸರಿ ಹೊಂದುತ್ತದೆ ನೋಡ್ತಾ ಹೋಗಿ ತಾವು ಕೂಡ. ಇಲ್ಲಿ ನೋಡ್ಬೋದು ಸರಿಯಾಗಿ ನೋಡಿದರೆ ಗೊತ್ತಾಗುತ್ತೆ ತಮಗೆ. ಇಲ್ಲಿ 1ನೇದಾಗಿರ್ಬೋದು 2 3 ಇದು ಆಗೋದಿಲ್ಲ. ಬಟ್ 4ನೇದು ಇದೆಯಲ್ಲ ಸೊ ಅದು ಆನ್ಸರ್ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಈ ಸಮಸ್ಯಾ ಚಿತ್ರಕ್ಕೆ ಯಾವುದು ಸರಿಯಾಗುತ್ತೆ ಅಂತ ನೋಡ್ಬೋದು. ಇಲ್ಲಿ ನೋಡಿದಾಗ ಒಟ್ಟು ಇಲ್ಲಿ 1 2 3 4 4 ಬಾಹುಗಳಿವೆ. ಹಾಗಾಗಿ ಇದೇ ಸೇಮ್ ಇರುವಂಥ ಚಿತ್ರ ಅಥವಾ ಇದರ ಭಾಗ ಎಲ್ಲಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ 1ನೇದಾಗಿರ್ಬೋದು ಅಥವಾ ಇಲ್ಲಿ 3 ಅಥವಾ ಇಲ್ಲಿ 4 ಇವು ಯಾವ ಕೂಡ ಆನ್ಸರ್ ಆಗೋದಿಲ್ಲ. ಬಟ್ 2ನೇದು ಇದೆಯಲ್ಲ ನೋಡ್ತಾ ಹೋದರೆ ಅದಕ್ಕೆ ಅದು ಮ್ಯಾಚ್ ಆಗುತ್ತದೆ. ಹಾಗಾಗಿ ಇಲ್ಲಿ 2ನೇ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು 18ನೇ ಪ್ರಶ್ನೆ. ಇಲ್ಲೊಂದು ಸಮಸ್ಯೆ ಚಿತ್ರ ಕೊಡಲಾಗಿರುತ್ತೆ. ಇದರ ಹಾಗೆ ಯಾವ ಸಮಸ್ಯೆ ಚಿತ್ರವನ್ನು ಇಲ್ಲಿ ಹೊಂದಿದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು 4ನೇ ಆಪ್ಷನ್ ಆಗಿರ್ಬೋದು 2 1 ಆಗೋದಿಲ್ಲ ಇವು. ಆದರೆ ಇಲ್ಲಿ ನೋಡ್ಬೋದು 2ನೇ ಸಮಸ್ಯೆ ಚಿತ್ರ ಇದೆಯಲ್ಲ ಇದು ಆಗುತ್ತದೆ. ಸೊ ಹಾಗಾಗಿ ಇದು 3ನೇ ಆಪ್ಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. 19ನೇ ಪ್ರಶ್ನೆ ನೋಡ್ಬೋದು. ಈ ರೀತಿ ಇರುವಂಥ ಸಮಸ್ಯೆ ಚಿತ್ರ ಎಲ್ಲಿದೆ ಅಂತ ನೋಡ್ತಾ ಹೋಗಿ ಅಥವಾ ಇದರ ಭಾಗ ಇಲ್ಲಿ 3ನೇ ಆಪ್ಷನ್ನು ಅಥವಾ 4ನೇ ಆಪ್ಷನ್ ಆಗಿರ್ಬೋದು ಮತ್ತು ಇಲ್ಲಿ 2ನೇ ಆಪ್ಷನ್ ಯಾವುವು ಆಗುವುದಿಲ್ಲ. ಬಟ್ 1ನೇ ಆಪ್ಷನ್ ಇದೆ ನೋಡಿ, ಇಲ್ಲಿರುವಂಥ ಭಾಗವೇ ಇಲ್ಲಿದೆ. ಹಾಗಾಗಿ ಸೊ 1ನೇದ್ದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು 20ನೇ ಪ್ರಶ್ನೆ. ಈ ರೀತಿಯಾಗಿರುವಂಥ ಚಿತ್ರ ಯಾವ ಭಾಗದಲ್ಲಿ ನೋಡ್ತಾ ಹೋಗಿ. ಸೊ ಇಲ್ಲಿ 1ನೇ ಆಪ್ಷನ್ ಆಗಿರ್ಬೋದು ಅಥವಾ 3 ಮತ್ತು 4 ಇವು ಯಾವುದೂ ಇಲ್ಲ. ಆದರೆ ಇಲ್ಲಿ ನೋಡ್ತಾ ಹೋಗಿ 2ನೇ ಆಪ್ಷನ್ ಇಲ್ಲಿದೆ ನೋಡಿ, ಇದೇ ಭಾಗವೇ ಇಲ್ಲಿದೆ. ಹಾಗಾಗಿ ಇಲ್ಲಿ 2ನೇದ್ದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು 21ನೇ ಪ್ರಶ್ನೆ. ಇದೇ ರೀತಿ ಇರುವಂಥ ಬಾಹು ಎಲ್ಲಿದೆ ಅಂತ ನೋಡ್ತಾ ಹೋಗಿ ಅಥವಾ ಇದರ ಭಾಗ ಇಲ್ಲಿ ನೋಡ್ಬೋದು. ಇಲ್ಲಿ 4ನೇ ಆಪ್ಷನ್ ಆಗಿರ್ಬೋದು 3 ಆಗಿರ್ಬೋದು 2 ಆಗಿರ್ಬೋದು ಇದರಲ್ಲಿ ಇಲ್ಲ. ಆದರೆ ಇಲ್ಲಿ ನೋಡ್ಬೋದು 1ನೇ ಆಪ್ಷನಲ್ಲಿ ನಡುವಿದೆಯಲ್ಲ ಈ ಬಾಹು ಇದೇ ಸೇಮ್ ಇದೇ ಭಾಗ. ಹಾಗಾಗಿ 1ನೇದ್ದು ಆಗುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ ನೋಡ್ಬೋದು. ಇದೇ ರೀತಿ ಇರುವಂತಹ ಒಂದು ಚಿತ್ರ ಎಲ್ಲಿದೆ ಅಂತ ನೋಡ್ಬೋದು ತಾವು ಕೂಡ. ಇಲ್ಲಿ ನೋಡ್ತಾ ಹೋಗಿ ಎಲ್ಲಿದೆ ಅಂತ. ಇಲ್ಲಿ 1ನೇ ಪ್ರಶ್ನೆ ಆಗಿರ್ಬೋದು 1ನೇ ಆಪ್ಷನ್ ಆಗಿರ್ಬೋದು ಅಥವಾ ಇಲ್ಲಿ ನೋಡ್ತಾ ಹೋಗಿ